ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಸೆಪ್ಟೆಂಬರ್ 11, 2018. ಅಮೆರಿಕದ ಮೇಲೆ ಭಯೋತ್ಪಾದಕರ ದಾಳಿಗಳು ನಡೆದು 17 ವರ್ಷಗಳಾಗಿತ್ತು. ಆ ಕರಾಳ ನೆನಪನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಪ್ರತಿ ಬಾರಿ ನೆನಪಾಗ್ತಲೇ ಇತ್ತು. ಅಂಥ ಸಂದರ್ಭದಲ್ಲೇ 2018 ಸೆಪ್ಟೆಂಬರ್ 11 ತಾರೀಕು ನ್ಯೂಯಾರ್ಕ್ ನಗರದಲ್ಲಿ ಒಂದು ದುರಂತ ಸಂಭವಿಸುವುದರಲ್ಲಿತ್ತು. ಅಲ್ಲಿ ಏನಾದರೂ ಆ ಘೋರ ದುರಂತ ಸಂಭವಿಸಿಬಿಟ್ಟಿದ್ರೆ ಕಡಿಮೆ ಅಂದ್ರೂ 370 ಮಂದಿ ಕ್ಷಣಾರ್ಧದಲ್ಲಿ ಪ್ರಾಣ ಕಳ್ಕೊತಾ ಇದ್ರು. ಅದರ ಜೊತೆಗೆ ಅಲ್ಲಿ ಇನ್ನಷ್ಟು ಜೀವಗಳು ಹಾರಿ ಹೋಗುವ ಸಾಧ್ಯತೆಗಳು ಇದ್ವು. ಅದೆಲ್ಲದಕ್ಕೆ ಕಾರಣ ಆಗಿದ್ದು ಏರ್ ಇಂಡಿಯಾ 101 ವಿಮಾನ. ಏರ್ ಇಂಡಿಯಾ 101 ಭಾರತದ ಸರ್ಕಾರಿ ಸ್ವಾಮ್ಯದ ಫ್ಲಾಗ್ಶಿಪ್ ಫ್ಲೈಟ್. ಅದು ದೆಹಲಿಯಿಂದ ನ್ಯೂಯಾರ್ಕ್ಗೆ ಪ್ರಯಾಣ ಮಾಡ್ತಾ ಇದ್ದ ವಿಮಾನ. ಸಾಕಷ್ಟು ಬಾರಿ ಈ ಹಾದಿಯಲ್ಲಿ ಓಡಾಡಿದ ಆ ವಿಮಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ ಫೇಲ್ಯೂರ್ ಕಾಣಿಸ್ಕೊಳ್ತು. ವಿಮಾನದಲ್ಲಿದ್ದ ಫ್ಯೂಯಲ್ ಇನ್ನೇನು ಮುಗದೇ ಹೋಗೋ ಹಂತದಲ್ಲಿತ್ತು. ಅಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕೆ ಹವಾಮಾನ ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅದರಲ್ಲಿದ್ದ 100 ಪ್ರಯಾಣಿಕರನ್ನ ತಿಂದು ಬಿಡೋದಕ್ಕೆ ಆಕಾಶದಲ್ಲಿ ಯಮಭಟರು ಕಾಯ್ತಾ ನಿಂತಿದ್ರು ಏನೋ. ಆದರೆ ಅಂಥ ಕಠಿಣ ಸಂದರ್ಭದಲ್ಲಿ ಕೂಡ ಆ ಯಮನನ್ನ ತಡೆದು ನಿಲ್ಲಿಸಿ ಆ ವಿಮಾನದಲ್ಲಿದ್ದ ಪ್ರಯಾಣಿಕರನ್ನ ಕಾಪಾಡಿದ್ದು ಏರ್ ಇಂಡಿಯಾದ ಪೈಲಟ್ಗಳಾದ ಕ್ಯಾಪ್ಟನ್ ರುಸ್ತುಂ ಪಲಿಯಾ ಹಾಗೂ ಕ್ಯಾಪ್ಟನ್ ವಿಕಾಸ್. ಅವರಿಬ್ಬರ ಸಮಯ ಪ್ರಜ್ಞೆ ನ್ಯೂಯಾರ್ಕ್ ಅಲ್ಲಿ ಸಂಭವಿಸಬೇಕಿದ್ದ ದೊಡ್ಡ ದುರಂತವನ್ನು ತಪ್ಪಿಸಿದ್ದಷ್ಟೇ ಅಲ್ಲದೆ ಭಾರತಕ್ಕೆ ಶಾಶ್ವತವಾಗಿ ಅಂಟ್ಕೊಳ್ತಾ ಇದ್ದ ಅವಮಾನದ ಕೊಳೆಯೊಂದನ್ನು ಕೂಡ ದೂರ ಮಾಡ್ತು. ಹಾಗಾದ್ರೆ ಅಲ್ಲವತ್ತು ಏನೆಲ್ಲ ಆಯಿತು? ವಿಮಾನದಲ್ಲಿ ಏನೆಲ್ಲ ಸಮಸ್ಯೆಗಳು ಕಂಡು ಬಂದವು? ಅಲ್ಲವತ್ತು ಲ್ಯಾಂಡಿಂಗ್ಗೆ ಇದ್ದ ಅಡ್ಡಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಅಂದಹಾಗೆ ಈ ಏರ್ ಇಂಡಿಯಾ ಫ್ಲೈಟ್ನ ಕಥೆ ಆರಂಭ ಆಗೋದು ಭಾರತದ ರಾಜಧಾನಿ ನವದೆಹಲಿಯಿಂದ. ಗೆಳೆಯರೆ, ಈ ಏರ್ ಇಂಡಿಯಾ 101 ವಿಮಾನ ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ನ್ಯೂಯಾರ್ಕ್ನ ಜಾನ್ ಎಫ್ ಕೆನಡಿ ವಿಮಾನ ನಿಲ್ದಾಣಕ್ಕೆ ಪ್ರಯಾಣವನ್ನು ಬೆಳೆಸಬೇಕಿತ್ತು. ಅಲ್ಲಿ ಅವತ್ತು ಕ್ಯಾಬಿನ್ ಕ್ರೂ ಸೇರಿದ ಹಾಗೆ ಒಟ್ಟು 370 ಮಂದಿ ಆ ವಿಮಾನದಲ್ಲಿದ್ದರು. ಸಾಮಾನ್ಯವಾಗಿ ನ್ಯೂಯಾರ್ಕ್ಗೆ ಹೋಗುವ ಎಲ್ಲ ವಿಮಾನಗಳು ಪೋಲಾರ್ ಹಾದಿಯನ್ನ ಹಿಡಿಯುತ್ತವೆ. ಇದು ಕೂಡ ಅದೇ ಮಾರ್ಗದಲ್ಲಿ ಸಾಗೋದಿತ್ತು. ಅಲ್ಲಿ ಬೆಳಗಿನ ಜಾವ 2 ಗಂಟೆಗೆ ಫ್ಲೈಟ್ ಹೊರಡಬೇಕಿತ್ತು. ಆದರೆ ಫ್ಲೈಟ್ನ APU ಅಂದರೆ ಆಕ್ಸಿಲರಿ ಪವರ್ ಯೂನಿಟ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಟೇಕ್ ಆಫ್ಗೆ ಸ್ವಲ್ಪ ಸಮಯದ ಮೊದಲು ಗೊತ್ತಾಯಿತು. ಸಾಮಾನ್ಯವಾಗಿ ಆಕ್ಸಿಲರಿ ಪವರ್ ಯೂನಿಟ್ನಿಂದ ವಿಮಾನ ಹಾರಾಟಕ್ಕಂಥ ಸಮಸ್ಯೆ ಏನಾಗೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಕೊಂಡ ಪೈಲಟ್ಗಳು ವಿಮಾನವನ್ನ ಹಾರಾಟಕ್ಕೆ ಸಜ್ಜುಗೊಳಿಸಿದ್ರು. ದೆಹಲಿಯಿಂದ ನ್ಯೂಯಾರ್ಕ್ಗೆ ಸರಿಸುಮಾರು 12,000 ಕಿಲೋಮೀಟರ್ನಷ್ಟು ದೂರದ ಪ್ರಯಾಣ. ಪಾಕಿಸ್ತಾನ, ಆಫ್ಘನಿಸ್ತಾನ, ಉಜ್ಬೆಕ್, ಕಜಕ್, ರಷ್ಯಾ, ಫಿನ್ಲ್ಯಾಂಡ್, ಗ್ರೀನ್ಲ್ಯಾಂಡ್, ಕೆನಡಾಗಳನ್ನು ದಾಟಿ ಅದು ನ್ಯೂಯಾರ್ಕ್ ಅನ್ನು ತಲುಪಬೇಕಿತ್ತು. ಹೀಗಾಗಿ ಆ ವಿಮಾನಕ್ಕೆ ಕ್ಯಾಪ್ಟನ್ ರುಸ್ತುಂ ಪಾಲಿಯಾ ಹಾಗೂ ಕ್ಯಾಪ್ಟನ್ ವಿಕಾಸ್ ಅವರ ಜೊತೆಗೆ ಇನ್ನೂ 2 ಪೈಲಟ್ಗಳಿದ್ರು. ಒಟ್ಟು 4 ಪೈಲಟ್ಗಳು ಹಾಗೂ ನ್ಯೂಯಾರ್ಕ್ಗೆ ಹೊರಟಿದ್ದ ಪ್ರಯಾಣಿಕರ ಜೊತೆ ವಿಮಾನ ಇಂದಿರಾ ಗಾಂಧಿ ಏರ್ಪೋರ್ಟ್ ಅನ್ನು ಬಿಡ್ತು. ವಿಮಾನ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನು ಪ್ರವೇಶ ಮಾಡೋ ಹೊತ್ತಿಗೆ ಅದರಲ್ಲಿದ್ದ ರೇಡಿಯೋ ಆಲ್ಟಿಮೀಟರ್ ಕೈ ಕೊಡ್ತಾ ಇದೆ ಅನ್ನೋದು ಪೈಲಟ್ಗಳಿಗೆ ಗೊತ್ತಾಯಿತು. ಸಾಮಾನ್ಯವಾಗಿ ಈ ರೇಡಿಯೋ ಆಲ್ಟಿಮೀಟರ್ಗಳು ವಿಮಾನ ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇವೆ ಅನ್ನೋದರ ಕುರಿತಾದ ಮಾಹಿತಿಯನ್ನು ಕೊಡುತ್ತವೆ. ರೇಡಿಯೋ ತರಂಗಗಳನ್ನು ಭೂಮಿಗೆ ಕಳುಹಿಸಿ ಆ ತರಂಗಗಳು ವಾಪಸ್ಸು ಬಂದು ಮುಟ್ಟೋದಕ್ಕೆ ಎಷ್ಟು ಸಮಯ ಹಿಡಿತಿದೆ ಅನ್ನೋದನ್ನ ಆಧರಿಸಿ ವಿಮಾನ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಅನ್ನೋದನ್ನ ಲೆಕ್ಕ ಹಾಕೋ ಕೆಲಸ ಈ ರೇಡಿಯೋ ಆಲ್ಟಿಮೀಟರ್ ಮಾಡುತ್ತೆ. ಇಂಥ 3 ಆಲ್ಟಿಮೀಟರ್ಗಳು ವಿಮಾನದಲ್ಲಿರುತ್ತವೆ. ಅಕಸ್ಮಾತ್ ಒಂದೇನಾದರೂ ಸಮಸ್ಯೆಗೆ ತುತ್ತಾದ್ರೂ ಇನ್ನುಳಿದ 2 ಆಲ್ಟಿಮೀಟರ್ಗಳು ನಿಖರವಾದ ಮಾಹಿತಿಯನ್ನು ಕೊಡುತ್ತವೆ. ಆದರೆ ಅವತ್ತು ಏರ್ ಇಂಡಿಯಾ 101 ನಲ್ಲಿ 2 ರೇಡಿಯೋ ಆಲ್ಟಿಮೀಟರ್ಗಳು ಕೆಟ್ಟು ಕೇವಲ 1 ಮಾತ್ರ ಕೆಲಸ ಮಾಡ್ತಾ ಇತ್ತು. ಅದು ನಿಖರವಾಗಿ ಮಾಹಿತಿಯನ್ನೇನೋ ಕೊಡ್ತಾ ಇತ್ತು. ಅದರ ಜೊತೆಗೆ ವಿಮಾನದಲ್ಲಿ ಬಾರೋನ್ ಆಲ್ಟಿಮೀಟರ್ ಅನ್ನೋ ಮತ್ತೊಂದು ಉಪಕರಣ ಇದ್ದಿದ್ರಿಂದ ಪೈಲಟ್ಗಳು ಈ ಕೆಟ್ಟ 2 ರೇಡಿಯೋ ಆಲ್ಟಿಮೀಟರ್ಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಹೋದ್ರು. ಅಲ್ಲಿಂದ ವಿಮಾನ ಯಾವ ಸಮಸ್ಯೆನೂ ಇಲ್ಲದೆ ಗ್ರೀನ್ಲ್ಯಾಂಡ್ ನವರೆಗೆ ಬಂತು. ಅಲ್ಲಿ ಮತ್ತೊಂದು ಸಮಸ್ಯೆಯನ್ನ ಪೈಲಟ್ಗಳು ಗುರುತಿಸಿದ್ರು. ಅದನ್ನ TCAS ಸಿಸ್ಟಮ್ ಅಂತ ಕರೀತಾರೆ. ಈ TCAS ಸಿಸ್ಟಮ್ ಅಂದ್ರೆ ಟ್ರಾಫಿಕ್ ಕೊಲ್ಯೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಅಂತ. ಇದನ್ನ ಆಕಾಶದಲ್ಲಿ ವಿಮಾನಗಳು ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಅಂತಲೇ ವ್ಯವಸ್ಥೆ ಮಾಡಿರ್ತಾರೆ. ಈ ಸಿಸ್ಟಮ್ 2 ವಿಮಾನಗಳ ನಡುವಿನ ಅಂತರ ಎಷ್ಟಿದೆ ಅನ್ನೋದರ ಮಾಹಿತಿಯನ್ನು ಕೊಡೋದ್ರ ಮೂಲಕ ಆಗಸದಲ್ಲಿ ಆಗಬಹುದಾದ ವಿಮಾನಗಳ ಅಪಘಾತವನ್ನು ತಪ್ಪಿಸುತ್ತೆ. ಈಗಿನ ಎಲ್ಲ ವಿಮಾನಗಳಲ್ಲಿ ಕೂಡ ಈ TCAS ಸಿಸ್ಟಮ್ ಅನ್ನೋದನ್ನ ಕಡ್ಡಾಯವಾಗಿ ಬಳಸ್ತಾರೆ. ಅದಿಲ್ಲದೆ ಇದ್ರೆ ಆಕಾಶದಲ್ಲಿ ಸಂಚರಿಸುವ ವಿಮಾನಗಳು ಎಷ್ಟು ಹತ್ತಿರದಲ್ಲಿ ಬಂದಿವೆ ಅನ್ನೋದು ಪೈಲಟ್ಗೆ ಗೊತ್ತಾಗೋದು ಕಷ್ಟ ಆಗುತ್ತೆ. ಈ ವಿಮಾನದಲ್ಲಿ TCAS ಕೆಲಸ ಮಾಡೋದನ್ನು ನಿಲ್ಲಿಸ್ತು. ಇಷ್ಟಾದ್ರೂ ಕೂಡ ಆ ಪೈಲಟ್ಗಳಿಗೆ ಅದೇನೋ ಒಂಥರ ಹುಂಬು ಧೈರ್ಯ. ಇನ್ನು ಕೆಲವೇ ಗಂಟೆಗಳಲ್ಲಿ ನ್ಯೂಯಾರ್ಕ್ ಅನ್ನ ಮುಟ್ಟುಬಿಡ್ತೀವಿ, ಅಷ್ಟರಲ್ಲಿ ಇನ್ನೇನಾಗತ್ತೆ ಬಿಡು, ಅಲ್ಲಿ ಲ್ಯಾಂಡ್ ಆದ್ಮೇಲೆ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸ್ಕೊಂಡ್ರೆ ಆಯ್ತು ಅಂತ ಅವ್ರು ಅಂದ್ಕೊಂಡ್ರು. ವಿಮಾನ ಕೆನಡಾ ದಾಟ್ತು, ನ್ಯೂಯಾರ್ಕ್ಗೆ ಕೂಡ ಬಂದೇ ಬಿಡ್ತು. ಆಗ ಸಮಯ ಬೆಳಗಿನ ಜಾವ 6:10.
ಅಲ್ಲ, ದೆಹಲಿಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟ ವಿಮಾನ ಅಮೆರಿಕಾದಲ್ಲಿ ಬೆಳಗ್ಗೆ 6 ಗಂಟೆಗೆ ಮುಟ್ಟಿತು ಅಂದ್ರೆ ಅಲ್ಲಿನ ಪ್ರಯಾಣದ ಸಮಯ ಕೇವಲ 3 ಗಂಟೆಗಳು ಮಾತ್ರನಾ ಅಂತ ನಿಮ್ಗೆ ಅನ್ನಿಸ್ತಾ ಇರಬೇಕು. ಗೆಳೆಯರೆ, ಭಾರತದಲ್ಲಿ ಮತ್ತು ಅಮೆರಿಕಾದಲ್ಲಿ ಸಮಯದ ವ್ಯತ್ಯಾಸ ತುಂಬಾನೇ ಇರುತ್ತೆ. ಸೊ ಅಲ್ಲಿ ಅವತ್ತು ವಾಷಿಂಗ್ಟನ್ ಲೆಕ್ಕದಲ್ಲಿ ದೆಹಲಿ ವಿಮಾನವನ್ನ ಬಿಟ್ಟ ಸಮಯ ಸಂಜೆ 5 ಗಂಟೆ 30 ನಿಮಿಷ. ಅದೇ ಭಾರತದ ಸಮಯದಲ್ಲಿ ಆಗ ಬೆಳಗಿನ ಜಾವ 3 ಗಂಟೆ ಆಗಿರುತ್ತೆ. ಹೀಗಾಗಿ ಅಲ್ಲಿ ವಾಷಿಂಗ್ಟನ್ ಮತ್ತು ದೆಹಲಿಯ ನಡುವಿನ ಪ್ರಯಾಣದ ಸಮಯ 14 ಗಂಟೆಗಳಷ್ಟಾಗತ್ತೆ. ಹೀಗೆ 14 ಗಂಟೆಗಳ ಪ್ರಯಾಣದ ನಂತರ ಆ ವಿಮಾನ ಏನೋ ನ್ಯೂಯಾರ್ಕ್ಗೆ ಬಂತು. ಆ ನ್ಯೂಯಾರ್ಕ್ ಅಲ್ಲೋ ಅವತ್ತು ಜೋರು ಮಳೆ ಬೀಳೋ ಸೂಚನೆಗಳು ಕಾಣ್ತಾ ಇದ್ವು. ವಿಪರೀತ ಗಾಳಿ ಬೀಸ್ತಾ ಇತ್ತು. ವಿಮಾನ ನಿಲ್ದಾಣದ ಮೇಲೆ ಎಷ್ಟು ಮೋಡಗಳು ಆವರಿಸಿಕೊಂಡು ಬಿಟ್ಟಿದ್ವು ಅಂದ್ರೆ ರನ್ವೇ ಅನ್ನೋದೇ ಕಾಣ್ತಾ ಇರಲಿಲ್ಲ. ಅಲ್ಲಿ ಭೂಮಿಯಿಂದ ಕೇವಲ 200 ಮೀಟರ್ ಎತ್ತರದಲ್ಲಿ ಕಾರ್ಮೋಡಗಳು ಆವರಿಸಿಕೊಂಡು ಬಿಟ್ಟಿದ್ವು. ಹೀಗಾಗಿ ವಿಮಾನದ ಲ್ಯಾಂಡಿಂಗ್ ಕಷ್ಟ ಆಗತ್ತೆ ಅನ್ನೋದನ್ನ ಹವಾಮಾನ ವರದಿಯನ್ನ ನೋಡಿದ ತಕ್ಷಣ ಪೈಲಟ್ಗಳು ಅರ್ಥ ಮಾಡ್ಕೊಂಡ್ರು. ಆದರೂ ಅಲ್ಲಿ ಲ್ಯಾಂಡ್ ಮಾಡಲೇಬೇಕಿತ್ತು. ಅಲ್ಲಿದ್ದ ಪೈಲಟ್ಗಳಿಗೆ ಈ ವಿಮಾನ ನಿಲ್ದಾಣ, ರನ್ವೇ ಇವೆಲ್ಲ ಚಿರಪರಿಚಿತ. ಸಾಕಷ್ಟು ಬಾರಿ ಅಲ್ಲಿಗೆ ಬಂದಿದ್ದ ಪೈಲಟ್ಗಳವರು. ಹೀಗಾಗಿ ಆ ಮೋಡಗಳ ನಡುವೆನೆ ವಿಮಾನವನ್ನ ಲ್ಯಾಂಡ್ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಅಷ್ಟರಲ್ಲಿ ವಿಮಾನದಲ್ಲಿದ್ದ ILS ವಿಫಲವಾಗಿದೆ ಅನ್ನೋದು ಗೊತ್ತಾಗುತ್ತೆ. ILS ಅಂದ್ರೆ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ. ಇದು ವಿಮಾನದಲ್ಲಿ ಪೈಲಟ್ಗೆ ರನ್ವೇ ಹಾಗೂ ಲ್ಯಾಂಡಿಂಗ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸಾಮಾನ್ಯವಾಗಿ ಕೆಟ್ಟ ಹವಾಮಾನ ಇದ್ದಾಗ, ಮಳೆ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಪೈಲಟ್ಗಳಿಗೆ ರನ್ವೇ ಕಾಣದೇ ಇದ್ದಾಗ ಈ ILS ಸಹಾಯ ಮಾಡುತ್ತೆ. ಆದ್ರೆ ಅಲ್ಲವತ್ತು ಏರ್ ಇಂಡಿಯಾದ ಪೈಲಟ್ಗಳಿಗೆ ಬೇಕಿದ್ದ ಅಗತ್ಯ ಸಂವಹನ ಮಾಧ್ಯಮ ಕೈಕೊಟ್ಟಿತ್ತು. ಹೀಗಾಗಿ ಪೈಲಟ್ಗಳು ರನ್ವೇಯನ್ನ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ILS ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಆದರೂ ತಮ್ಮ ಅನುಭವವನ್ನ ಬಳಸಿ ಅವರು ವಿಮಾನವನ್ನ ಕೆಳಗಿಳಿಸುವ ನಿರ್ಧಾರಕ್ಕೆ ಬಂದ್ರು. ಅದು ಬಿಟ್ಟು ಅವರಿಗೂ ಅಲ್ಲಿ ಬೇರೆ ದಾರಿ ಇರಲಿಲ್ಲ. ವಿಮಾನವನ್ನ ಇಳಿಸಲೇಬೇಕಲ್ವಾ. ಎಲ್ಲಿ ಯಾವಾಗ ಇಳಿಸಿದ್ರು ಈ ಸಮಸ್ಯೆ ಇದ್ದೇ ಇರುತ್ತೆ. ಗಾಳಿಯಲ್ಲಿ ಹಾರ್ತಾ ಹಾರ್ತಾ ವಿಮಾನವನ್ನ ರಿಪೇರಿ ಮಾಡ್ಕೊಳ್ಳೋದಿಕ್ಕಂತೂ ಆಗೋದಿಲ್ಲ. ನಮ್ಮ ಅನುಭವವನ್ನ ಬಿಟ್ರೆ ಇಲ್ಲಿ ಬೇರೆ ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಅಂದ್ಕೊಂಡ ಪೈಲಟ್ಗಳು ರನ್ವೇ ಮೇಲೆ ವಿಮಾನ ಇಳಿಸೋ ಪ್ರಯತ್ನವನ್ನೇನೋ ಆರಂಭ ಮಾಡಿದ್ರು. ಅಲ್ಲಿ ಲ್ಯಾಂಡಿಂಗ್ ಆಗಬೇಕು ಅಂದ್ರೆ ಲ್ಯಾಂಡಿಂಗ್ ಗೇರ್ ಸರಿಯಾಗಿರಬೇಕು. ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಆರಂಭಿಸಿದ ಮೇಲೆ ಈ ಲ್ಯಾಂಡಿಂಗ್ ಗೇರ್ ಅಲ್ಲಿ ಕೂಡ ಸಮಸ್ಯೆ ಇದೆ ಅನ್ನೋದು ಗೊತ್ತಾಯ್ತು. ಇದೇನಾಯ್ತು ಅಂತ ಮತ್ತೆ ಪೈಲಟ್ಗಳು ಚೆಕ್ ಮಾಡ್ಕೊಂಡ್ರು. ಅದೃಷ್ಟವಶಾತ್ ಲ್ಯಾಂಡಿಂಗ್ ಗೇರ್ ಸರಿ ಇತ್ತು. ಆದ್ರೆ ಅವರಿಗೆ ಬಂದ ಸಿಗ್ನಲ್ಗಳು ರಾಂಗ್ ಇದ್ವು. ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಸ್ವಲ್ಪ ನಿಟ್ಟುಸಿರು ಬಿಟ್ಟ ಪೈಲಟ್ಗಳು ಆ ವಿಮಾನವನ್ನ ಇಳಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಹವಾಮಾನ ಕ್ಷಣಕ್ಕೂ ಪ್ರತಿಕೂಲವಾಗತೊಡಗಿತ್ತು. ಇಂಥ ಹೊತ್ತಲ್ಲಿ ಫ್ಯೂಯಲ್ ಸಿಗ್ನಲ್ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ನಿಜವಾದ ಅಪಾಯ ಶುರುವಾಗಿದ್ದು ಅಲ್ಲಿಂದಲೇ. ಗೆಳೆಯರೆ, ಹವಾಮಾನ ಸರಿ ಇಲ್ಲ ಅಂದರೆ, ರನ್ವೇ ಕಾಣ್ತಾ ಇಲ್ಲ ಅಂದರೆ ವಿಮಾನವನ್ನು ಅಲ್ಲಿಂದ ಬೇರೆ ಏರ್ಪೋರ್ಟ್ಗೆ ತಗೊಂಡು ಹೋಗಿ ಎಲ್ಲಿ ಎಲ್ಲ ಕ್ಲಿಯರ್ ಆಗಿದೆಯೋ ಅಲ್ಲದನ್ನು ಇಳಿಸಬಹುದು. ಆದರೆ ಹಾಗೆ ಬೇರೆ ಕಡೆಗೆ ತಗೊಂಡು ಹೋಗಬೇಕು ಅಂದರೂ ಕೂಡ ವಿಮಾನದಲ್ಲಿ ಇಂಧನ ಇರಬೇಕಲ್ಲ. ಅದೇ ಇಲ್ಲ ಅಂದಮೇಲೆ ಅದನ್ನು ಎಲ್ಲಿಗೆ ತಗೊಂಡು ಹೋಗೋದು? ಎಷ್ಟು ಹೊತ್ತು ಅಂತ ಗಾಳಿಯಲ್ಲಿ ಹಾರಾಡಿಸ್ತಾ ಇರೋದಕ್ಕೆ ಸಾಧ್ಯ ಆಗುತ್ತೆ? ಹೋಗ್ಲಿ, ಹತ್ತಿರದಲ್ಲಿನ ಏರ್ಪೋರ್ಟ್ ಕಡೆಗೆ ನೋಡೋಣ ಅಂದ್ಕೊಂಡು ಬೇರೆ ವಿಮಾನ ನಿಲ್ದಾಣಗಳ ಕ್ಲೌಡ್ ಸೀಲಿಂಗ್ ಮಾಹಿತಿಯನ್ನ ಪೈಲಟ್ಗಳು ATC ಇಂದ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ವಿಮಾನ ಲ್ಯಾಂಡ್ ಆಗಬೇಕು ಅಂದ್ರೆ ಕ್ಲೌಡ್ ಸೀಲಿಂಗ್ 600 ಮೀಟರ್ಗಳಷ್ಟು ಇರಬೇಕಿತ್ತು. ಆದರೆ ಕೆನಡಿ ಏರ್ಪೋರ್ಟ್ ಸೇರಿದ ಹಾಗೆ ಅಕ್ಕಪಕ್ಕದ ವಿಮಾನ ನಿಲ್ದಾಣಗಳಲ್ಲಿ ಕೂಡ ಅದು 200 ಮೀಟರ್ಗಿಂತ ಕಡಿಮೆನೇ ಇತ್ತು. ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಪೈಲಟ್ಗಳು ವಿಮಾನದ ಸದ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ATCಗೆ ತಿಳಿಸಿದ್ರು. ವಿಷಯ ಕೇಳಿ ಅಲ್ಲಿನ ಸಿಬ್ಬಂದಿ ಕೂಡ ಬೆಚ್ಚಿ ಬಿದ್ರು. ಲ್ಯಾಂಡ್ ಮಾಡೋದಕ್ಕೆ ಬೇಕಾದ ಉಪಕರಣಗಳು ವಿಫಲ ಆಗಿವೆ. ಇಂಧನ ಖಾಲಿ ಆಗ್ತಾ ಇದೆ. ಹೀಗಾಗಿ ನ್ಯೂಯಾರ್ಕ್ ಅಲ್ಲಿ ಕೂಡ ಭಯದ ವಾತಾವರಣ ಸೃಷ್ಟಿಯಾಯಿತು. ಸೊ ತಕ್ಷಣ ATC ಕಾರ್ಯಪ್ರವೃತ್ತ ಆಯಿತು. ಅವರು ಏರ್ ಇಂಡಿಯಾ ವಿಮಾನವನ್ನ ಪಕ್ಕದ ನ್ಯೂ ಜೆರ್ಸಿಯ ಏರ್ಪೋರ್ಟ್ಗೆ ಡೈವರ್ಟ್ ಮಾಡೋದಕ್ಕೆ ಆದೇಶ ಕೊಟ್ಟರು. ಈ ನ್ಯೂ ಜೆರ್ಸಿ ಏರ್ಪೋರ್ಟ್ ಅಲ್ಲಿ 400 ಮೀಟರ್ಗಳಷ್ಟು ಸೀಲಿಂಗ್ ಇರೋ ಮಾಹಿತಿಯನ್ನ ATC ಈ ಪೈಲಟ್ಗಳಿಗೆ ರವಾನೆ ಮಾಡಿತು. ಹಾಗೆ ನ್ಯೂ ಜೆರ್ಸಿ ಏರ್ಪೋರ್ಟ್ಗೆ ಕೂಡ ಈ ವಿಷಯ ತಿಳಿಸಲಾಯಿತು. ಅಲ್ಲಿ ಅಕಸ್ಮಾತ್ ಈ ವಿಮಾನ ಕ್ರಾಶ್ ಲ್ಯಾಂಡ್ ಆದ್ರೆ ಅದರಲ್ಲಿದ್ದ ಪ್ರಯಾಣಿಕರನ್ನ ಕಾಪಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿನ ರನ್ವೇಗಳನ್ನ ಖಾಲಿ ಮಾಡಿಸಿ ಬೇರೆ ಯಾವ ವಿಮಾನಕ್ಕೂ ಲ್ಯಾಂಡಿಂಗ್ಗೆ ಅವಕಾಶ ಕೊಡದೆ ಏರ್ ಇಂಡಿಯಾ 101 ವಿಮಾನ ಸೇಫ್ ಆಗಿ ನೆಲಕ್ಕಿಳಿಯೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿನ ಸಿಬ್ಬಂದಿ ಕಾಯ್ತಾ ಕೂತಿತ್ತು. ಇನ್ನು ಭಾರತೀಯ ವಿಮಾನದ ಪೈಲಟ್ಗಳಿಗೆ ಕೂಡ ಅಲ್ಲಿ ವಿಮಾನ ಇಳಿಸದೆ ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಅವರು ದೇವರ ಮೇಲೆ ಭಾರ ಹಾಕಿ ಲ್ಯಾಂಡ್ ಮಾಡೋದಕ್ಕೆ ಮುಂದಾದ್ರು. ಇಷ್ಟೆಲ್ಲ ಆಗೋ ಹೊತ್ತಿಗೆ
ವಿಮಾನದಲ್ಲಿ ಆಟೋಮೆಟಿಕ್ ಲ್ಯಾಂಡಿಂಗ್ ಸಿಸ್ಟಮ್ ಕೂಡ ಫೇಲ್ ಆಗಬೇಕೆ? ವಿಂಡ್ ಶೇರ್ ಸಿಸ್ಟಮ್, ಆಟೋ ಸ್ಪೀಡ್ ಬ್ರೇಕಿಂಗ್ ಸಿಸ್ಟಮ್ನಂಥ ಬಹುಮುಖ್ಯ ಸಾಧನಗಳು ಕೆಲಸ ಮಾಡೋದನ್ನಲ್ಲಿ ನಿಲ್ಲಿಸ್ಬಿಟ್ಟಿದ್ವು. ಹೀಗಾಗಿ ಪೈಲಟ್ಗಳು ತಾವೇ ತಮ್ಮ ಕೌಶಲ್ಯವನ್ನು ಬಳಸಿ ಅಲ್ಲಿ ವಿಮಾನವನ್ನು ಇಳಿಸಬೇಕಿತ್ತು. ಇನ್ನು ನ್ಯೂಜೆರ್ಸಿಯ ಸಿಬ್ಬಂದಿ ಕೂಡ ಯಾವ ಅನಾಹುತವೂ ಆಗದೇ ಇರಲಿ ಅಂತ ದೇವರನ್ನ ಬೇಡಿಕೊಳ್ತಲೇ ಇದ್ರೇನೋ ಅಲ್ಲಿ ಒಟ್ಟು 370 ಮಂದಿ ಸಿಬ್ಬಂದಿಯ ಬದುಕುಗಳು ಆ ತಂತ್ರಕ್ಕೆ ಸಿಲುಕಿದ್ವು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಯಾರು ಬದುಕುಳಿತಾರೆ, ಯಾರು ಏನಾಗ್ತಾರೆ ಅನ್ನೋದು ಗೊತ್ತಾಗದ ಪರಿಸ್ಥಿತಿ. ಆ ವಿಮಾನದ ಪ್ರಯಾಣಿಕರು ಜೀವ ಬಿಗಿ ಹಿಡ್ಕೊಂಡು ದೇವರ ಮೇಲೆ ಭಾರ ಹಾಕಿ ಕೂತಿದ್ರು. ನಿಧಾನವಾಗಿ ವಿಮಾನ ಭೂಮಿಯ ಕಡೆಗೆ ಬರುವುದಕ್ಕೆ ಶುರುವಾಯಿತು. ಪ್ರಯಾಣಿಕರಿಗೆ ಕ್ಷಣ ಕ್ಷಣವೂ ಸಾವಿನ ಕಡೆಗೆ ಹೋಗ್ತಾ ಇದೀವೇನೋ ಅನ್ನೋ ಥರದ ಆತಂಕ. ಕಡೆಗೂ ನಮ್ಮ ಪೈಲಟ್ಗಳ ಅನುಭವ ಅಲ್ಲಿ ಕೆಲಸ ಮಾಡ್ತು. ಏರ್ ಇಂಡಿಯಾ ವಿಮಾನ ಸೇಫ್ ಆಗಿ ನ್ಯೂಜೆರ್ಸಿಯಲ್ಲಿ ಲ್ಯಾಂಡ್ ಆಯಿತು. ಅಲ್ಲಿಗೆ ಅಮೆರಿಕಾಗೆ ಬಂದಿದ್ದ ದೊಡ್ಡ ಗಂಡಾಂತರ ದೂರ ಆಗೋದರ ಜೊತೆಗೆ 370 ಪ್ರಾಣಗಳು ಕೂಡ ಉಳಿದ್ವು. ವಿಶೇಷ ಅಂದ್ರೆ ಹೀಗವತ್ತು ಏರ್ ಇಂಡಿಯಾ 101 ಲ್ಯಾಂಡ್ ಆದ 10 ನಿಮಿಷಕ್ಕೆ ಈ ನ್ಯೂಜೆರ್ಸಿಯಲ್ಲಿ ಕೂಡ ಭಾರೀ ಮಳೆ ಸುರಿಯೋದಕ್ಕೆ ಶುರುವಾಯಿತು. ಒಂದು ವೇಳೆ ಪೈಲಟ್ಗಳಿಂದ 5 ನಿಮಿಷ ತಡ ಮಾಡಿದ್ರು ಕೂಡ ಅಲ್ಲಿ ವಿಮಾನವನ್ನ ನೆಲಕ್ಕಿಳಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿ ಯಾವುದೋ ಶಕ್ತಿ 370 ಮಂದಿಯನ್ನ ಕಾಪಾಡ್ತು ಅನ್ನೋ ನಂಬಿಕೆ ಆ ಪೈಲಟ್ಗಳದು ಹಾಗೂ ಆ ವಿಮಾನ ನಿಲ್ದಾಣದ ಸಿಬ್ಬಂದಿಯದ್ದು. ಗೆಳೆಯರೆ, ಕೆಲವೊಮ್ಮೆ ಹಾಗಾಗ್ಬಿಡುತ್ತೆ. ಎಲ್ಲವನ್ನ ಮಿಷನ್ನೇ ಮಾಡುತ್ತೆ ಅಂತ ಕೂತ್ರೆ ಆಗೋದಿಲ್ಲ. ಹೀಗಾಗಿನೇ ಎಂಥದ್ದೇ ಟೆಕ್ನಾಲಜಿ ಬಂದರೂ ಕೂಡ ಅದನ್ನು ಬಳಸೋದಕ್ಕೆ, ಅದನ್ನು ನಿಯಂತ್ರಿಸೋದಕ್ಕೆ ಮನುಷ್ಯನೇ ಬೇಕಾಗ್ತಾನೆ. ಇಲ್ಲಿ ಮನುಷ್ಯ ಪ್ರಯತ್ನ ಇಲ್ಲದೆ ಹೋದರೆ ಟೆಕ್ನಾಲಜಿ ಅನ್ನೋದು ಕೆಲಸ ಮಾಡೋದಿಲ್ಲ. ಈ ಏರ್ ಇಂಡಿಯಾ 101 ವಿಮಾನದ ವಿಷಯದಲ್ಲಿ ಕೂಡ ಅವತ್ತಾಗಿದ್ದದೆ. ಆ ಇಬ್ಬರು ಪೈಲಟ್ಗಳು ತಮ್ಮ ಸಮಯ ಪ್ರಜ್ಞೆಯಿಂದ 370ಕ್ಕೂ ಹೆಚ್ಚು ಜನರ ಪ್ರಾಣ ಉಳಿಸಿ ಅವರೆಲ್ಲರ ಪಾಲಿಗೆ ಅವತ್ತು ಹೀರೋಗಳಾದರು. ಆನಂತರ ಏರ್ ಇಂಡಿಯಾ ಈ ಬಗ್ಗೆ ಒಂದು ತನಿಖೆಗೆ ಆದೇಶವನ್ನು ಕೊಡ್ತು. ಆದರೆ ನ್ಯೂಯಾರ್ಕ್ಗೆ ಹೊರಟಿದ್ದ ಆ ವಿಮಾನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದಾದರೂ ಹೇಗೆ ಅನ್ನೋದರ ಬಗ್ಗೆ ಯಾವ ಮಾಹಿತಿಯನ್ನು ಏರ್ ಇಂಡಿಯಾ ಹೊರಹಾಕೋದಿಕ್ಕೆ ಹೋಗಲಿಲ್ಲ. ಒಟ್ಟಲ್ಲಿ 2018 ಸೆಪ್ಟೆಂಬರ್ 11ನೇ ತಾರೀಕು ನ್ಯೂಯಾರ್ಕ್ ಅಲ್ಲಿ ನಡೆಯಬೇಕಿದ್ದ ದುರಂತವೊಂದು ತಪ್ಪಿತು. ಭಾರತದ ಮರ್ಯಾದೆ ಉಳಿತು. ಅದಾದ ಮೇಲೆ ಏರ್ ಇಂಡಿಯಾ ಕೂಡ ಮಾರಾಟ ಆಯಿತು. ಈಗ ಅದನ್ನ ಟಾಟಾ ಸಂಸ್ಥೆ ತಗೊಂಡಿದೆ. ಆದರೆ ಅದರಲ್ಲಿನ ಸಮಸ್ಯೆಗಳೇನು ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ. ಇದು ಗೆಳೆಯರೆ, ನ್ಯೂಯಾರ್ಕ್ ಅಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಅಂತ್ಯವನ್ನ ಕಾಣಬೇಕಿದ್ದ ಸಂದರ್ಭದಲ್ಲಿ ಪೈಲಟ್ಗಳು ಹಾಗೂ ATCಯ ಸಮಯ ಪ್ರಜ್ಞೆ ಅಲ್ಲಿ ಅಷ್ಟೂ ಪ್ರಯಾಣಿಕರನ್ನ ಕಾಪಾಡಿದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.